स्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलम् सुखमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः कृष्णं वन्दे ಜಗದ್ಗುರುಂ. ಇಲ್ಲಿಯವರೆಗಿನ ಭಾಗವತದ ಪಾಠದಲ್ಲಿ ದೇವತೆಗಳಿಗೆ ನಾವು ಮಾಡ್ತಾ ಇರುವಂತಹ ಈ ಕೆಲಸ ಭಾಗವತದ ಶ್ರವಣ ದೇವತೆಗಳಿಗೆ ಇಷ್ಟವಾದ ಹಾಗೆ ಕಾಣಿಸುತ್ತೆ. ಯಾಕೆ ಅಂತಂದ್ರೆ ಕೃಷ್ಣ ಈ ಸಂದೇಶವನ್ನ ಹೇಳಿ ಕಳಿಸ್ತಾ ಇರುವಂತಹದ್ದು ತಾನು ಗುರುಕುಲ ವಾಸವನ್ನ ಮಾಡಿ ಬಂದ ತತ್ಕ್ಷಣದಲ್ಲಿಯೇ ಕಳಿಸ್ತಾ ಇದ್ದಾನೆ. ಇಂದು ಗುರುಪೂರ್ಣಿಮೆ. ಜಗದ್ಗುರುವಾದಂತಹ ಕೃಷ್ಣನ ಸಂದೇಶವನ್ನ ಉದ್ಧವ ಅವರ ತಂದೆ ತಾಯಿಗಳಿಗೆ ತಿಳಿಸ್ಲಿಕ್ಕೆ ಅಂತ ಬಂದಂತಹ ವಿಷಯಗಳು. ಇದು ಬರೀ ಅವರ ತಂದೆ ತಾಯಂದಿರಿಗೆ ಅಷ್ಟೇ ತಿಳಿಸಿದ ವಿಷಯಗಳಲ್ಲ. ಅವನ ಒಂದು ಮಾತು ಜಗತ್ತಿನಲ್ಲಿರುವಂತಹ ನಮಗೆ ನಿಮಗೆ ಎಲ್ಲರಿಗೂ ಇರುವಂತಹ ಉಪದೇಶ ಇದು. ಕೃಷ್ಣನ ಸಂದೇಶ ಏನು ಅಂತ ಉದ್ಧವ ಇಲ್ಲಿ ಹೇಳ್ತಾ ಇದ್ದಾನೆ. 37ನೇ ಶ್ಲೋಕ, ದಶಮ ಸ್ಕಂಧದ 44ನೇ ಅಧ್ಯಾಯ. ಈಗ ಹಿಂದಿನ ಪಾಠದ ಭಾವಾರ್ಥವನ್ನು ಹೇಳುವ ಸಂದರ್ಭದಲ್ಲೂ ಕೂಡ ನಿರೂಪಣೆ ಮಾಡಿದ್ರು. ಮಾಖಿದ್ಯೇತ ಮಹಾಭಾಗೋ ದ್ರಕ್ಷತಃ ಕೃಷ್ಣಮಂತಿಕೆ ಅಂತರ್ಹೃದಯ ಸ ಭೂತಾನಾಂ ಆಸ್ತೆ ಜ್ಯೋತಿರಿವೈಧಸಿ. ನಮ್ಮೆಲ್ಲರಿಗೆ ಕೃಷ್ಣ ಕೊಡ್ತಾ ಇರುವಂತಹ ಅಭಯ. ಆಗಿನ ಕಾಲದಲ್ಲೆಲ್ಲ ಕೃಷ್ಣ ಎಲ್ಲರ ಜೊತೆಯಲ್ಲಿ ಇರ್ತಾ ಇದ್ದ. ಅವರಿಗೆ ಆಪತ್ತುಗಳು ಬಂದಾಗ ಕೃಷ್ಣ ಅವರು ನೆನೆದ ಕ್ಷಣದಲ್ಲಿ ಆ ನೆನೆದ ಸ್ಥಳದಲ್ಲಿ ಬಂದು ಅವರನ್ನ ರಕ್ಷಣೆ ಮಾಡ್ತಾ ಇದ್ದ. ಎಂತಹ ಅನಾಹುತಗಳಿಂದ ಇವರೆಲ್ಲರನ್ನ ರಕ್ಷಣೆ ಮಾಡಿದ್ದಾನೆ. ನಮಗೀಗ ಯಾವ ರಕ್ಷಕರಿದ್ದಾರೆ ಅಂತ ಅಂಜುವ ಅನಿವಾರ್ಯತೆ ಇಲ್ಲ. ಯಾಕೆ? ದ್ರಕ್ಷತಃ ಕೃಷ್ಣಮಂತಿಕೆ. ನೀವೆಲ್ಲ ಕೃಷ್ಣನನ್ನ ನಿಮ್ಮ ಅತ್ಯಂತ ಸಮೀಪದಲ್ಲಿ ನೋಡಬಹುದು. ಎಲ್ಲಿದ್ದಾನೆ ಕೃಷ್ಣ? ನಮ್ಮ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಕೃಷ್ಣ ಇದ್ದಾನೆ. ಹೇಗೆ ಕಟ್ಟಿಗೆಯ ಒಳಗೆ ಬೆಂಕಿ ಅಡಗಿಕೊಂಡಿದ್ದುಕೊಂಡು ತಾನು ಇದ್ದು ತನ್ನ ಇರವನ್ನ ತೋರಿಸಿಕೊಳ್ಳದೆ ಇರುತ್ತೋ, ಅದರಂತೆ ಪರಮಾತ್ಮ ಎಲ್ಲ ಭಕ್ತರ ಹೃದಯದಲ್ಲಿ ಇದ್ದು ತನ್ನ ಇರವನ್ನ ತೋರಿಸಿಕೊಳ್ಳದೇನೆ ಇರ್ತಾನೆ. ಹಾಗಾಗಿ ದಾರಿ ತೋರಿಸುವವನನ್ನು ಗುರು ಅಂತ ಕರೀತಾರೆ. ನಮ್ಮ ಗುರುವಾದಂತಹ ಜಗದ್ಗುರುವಾದಂತಹ ಕೃಷ್ಣ ಎಲ್ಲಿದ್ದಾನೆ ಅಂತ ಹುಡುಕಬೇಡಿ. ಅವನೆಲ್ಲ ನಮ್ಮ ಒಳಗಡೆಯಲ್ಲಿ ನಮ್ಮ ಹೃದಯದಲ್ಲಿ ವಾಸವಾಗ್ತಾ ಇದ್ದಾನೆ.
ಅಯ್ಯೋ ಕೃಷ್ಣನಿಗೆ ಯಾದವರ ಮೇಲೆ ರಕ್ತ ಸಂಬಂಧ ಇದೆ, ಆದ್ರಿಂದ ಪ್ರೀತಿ. ಅವರನ್ನ ರಕ್ಷಣೆ ಮಾಡಿದ. ನಮಗೂ ಕೃಷ್ಣನಿಗೂ ಏನು ರಕ್ತ ಸಂಬಂಧ ಇದೆಯೇ? ನಮಗೂ ಕೃಷ್ಣನಿಗೂ ಸ್ನೇಹ ಇದೆಯೇ? ಸುಧಾಮನ ಹಾಗೆ ಸ್ನೇಹ ಇದೆಯೇ? ನಾವು ಗಜರಾಜನ ಹಾಗೆ, ಕರಿರಾಜನ ಹಾಗೆ ಪರಮಾತ್ಮನಿಗೆ ಪುಷ್ಪವನ್ನ ಆ ಥರದ ಭಕ್ತಿಯಿಂದ ಕೊಡ್ಲಿಕ್ಕೆ ಸಾಧ್ಯವೇ? ನಾರದರ ಹಾಗೆ ಭಕ್ತಿಯಿಂದ ಆ ಪರಮಾತ್ಮನ ಸ್ತೋತ್ರವನ್ನ ಪಾಡ್ಲಿಕ್ಕೆ ಸಾಧ್ಯವೇ? ನಮ್ಗೆ ಯಾವುದೂ ಇಲ್ಲ. ಪರಮಾತ್ಮ ನಮ್ಮ ಬಳಿಯಲ್ಲಿ ಯಾಕೆ ಬರ್ತಾನೆ? ಬಂಧುತ್ವ ಇಲ್ಲ ಯಾದವರ ಹಾಗೆ. ಲಕ್ಷ್ಮಣ ಮುಂತಾದವರಿಗೆಲ್ಲ ಅಣ್ಣ ತಮ್ಮಂದಿನಾಗಿದ್ದ, ಲಕ್ಷ್ಮಣನಿಗೆ ತಮ್ಮ ಅಣ್ಣನಾಗಿದ್ದ, ಬಲಭದ್ರನಿಗೆ ತಮ್ಮನೂ ಆಗಿದ್ದ. ಅವ್ರಿಗೇನಾದ್ರೂ ಆಪತ್ತಾಯ್ತು ಅಂತಂದ್ರೆ ತತ್ಕ್ಷಣದಲ್ಲಿ ಬರ್ತಾ ಇದ್ದ. ಅರ್ಜುನನಿಗೆ ತನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾಡಿದ್ದ. ಅವಳ ಸೌಭಾಗ್ಯಕ್ಕೋಸ್ಕರವಾಗಿ ತತ್ಕ್ಷಣದಲ್ಲಿ ಅವನ ಆಪದಂತಹ ಸ್ಥಳದಲ್ಲಿ ಬಂದು ಪ್ರಕಟನ ಆಗ್ತಾ ಇದ್ದ. ನಾರದ ಋಷಿಗಳಿಗಾದ್ರೂ ಒಳ್ಳೆ ಕಂಠ ಇದೆ, ಬ್ರಹ್ಮದೇವರ ಮಕ್ಕಳಾಗಿದ್ದಾರೆ, ಒಳ್ಳೆ ಹಾಡು ಹಾಡ್ತಾರೆ. ಅಂತಹ ಕಂಠ ನಮ್ಮಲ್ಲಿಲ್ಲಲ್ಲ. ನಾವು ಪರಮಾತ್ಮನನ್ನು ಒಲಿಸಿಕೊಳ್ಳುವಂತಹ ಬಗೆ ಹೇಗೆ? ಪರಮಾತ್ಮನನ್ನು ಒಲಿಸಿಕೊಳ್ಳುವಂತಹದ್ದು ಅವರಿಗೆ ಸಾಧ್ಯವಾಗಬಹುದೇ ಹೊರತಾಗಿ ನಮ್ಮಂತಹ ಸಾಮಾನ್ಯ ಜನರಿಗೆ ಹೇಗೆ ಸಾಧ್ಯ? ಅದಕ್ಕೆ ಹೇಳ್ತಾ ಇದ್ದಾರೆ, ಕೃಷ್ಣನಿಗೆ ಬಂಧುಗಳು ಬಾಂಧವರು ಅನ್ನೋ ಕಾರಣದಿಂದ ಯಾರು ಅತಿ ಪ್ರಿಯರೂ ಅಲ್ಲ, ದ್ವೇಷಿಗಳು ಅಲ್ಲ. ಎಲ್ಲರೂ ಕೃಷ್ಣನಿಗೆ ಒಂದೇ ರೀತಿಯಾಗಿದ್ದಾರೆ. ಅವರವರ ಕರ್ಮಗಳಿಗೆ ಅನುಗುಣವಾಗಿ ಫಲಗಳನ್ನ ಕೃಷ್ಣ ಕೊಡ್ತಾ ಇರ್ತಾನೆ. ಭಕ್ತರಾದಂತಹ ತನ್ನವರಿಗೆ, ಅವರು ಬಂಧುಗಳೇ ಆಗಿರ್ಲಿ, ಬಾಂಧವರೇ ಆಗಿರ್ಲಿ, ಪ್ರಾಣಿಯ ರೂಪದಲ್ಲಿರ್ಲಿ, ಪಕ್ಷಿಗಳ ರೂಪದಲ್ಲಿರ್ಲಿ, ಯಾವುದೇ ವರ್ಣದಲ್ಲಿ ಹುಟ್ಟಿದವರಾಗಿರ್ಲಿ, ಪುರುಷರಾಗಿರ್ಲಿ, ಸ್ತ್ರೀಯರಾಗಿರ್ಲಿ, ಎಲ್ಲರನ್ನೂ ಪರಮಾತ್ಮ ರಕ್ಷಣೆ ಮಾಡ್ತಾನೆ. ಇಷ್ಟೇ ಅಲ್ಲದೇನೆ ಸಂಬಂಧಿಗಳು ಅಂತ ಹೇಗ್ ಕರೆಯೋದು? ನಮಗೆ ಶರೀರ ಸಿಕ್ಕಿದ್ದು ತಂದೆ ತಾಯಿಗಳಿಂದ. ಹಾಗಾಗಿ ಈ ಶರೀರವನ್ನು ಕೊಟ್ಟಂತಹ ತಂದೆ ತಾಯಿಗಳ ಸಂಬಂಧಿಗಳು ಯಾರಿರ್ತಾರೋ ಅವರೆಲ್ಲರೂ ನನಗೆ ಸಂಬಂಧಿಗಳಾಗ್ತಾರೆ. ಆದ್ರೆ ಕೃಷ್ಣನಿಗೆ ಶರೀರವನ್ನು ಕೊಟ್ಟಂತಹ ತಂದೆ ತಾಯಿಗಳು ಅಂತ ಯಾರಿದ್ದಾರೆ? ಅವನಿಗೆ ಹೆಂಡತಿ ಮಕ್ಕಳುಗಳು ಅಂತ ಇದ್ದಾರಷ್ಟೇ. ಹೆಂಡತಿಗೆ ಅವಳಿಗೆ ಉಪಯೋಗ ಇದೆ ಅಂತ ಪರಮಾತ್ಮನಿಗೆ ಹೆಂಡತಿಯಾಗಿದ್ದಾಳೆ. ಮಕ್ಕಳಿಗೂ ಅವರ ಸಾಧನೆಗೋಸ್ಕರ ಇವನು ತಂದೆಯಾಗಿದ್ದಾನೆಯೇ ಹೊರತಾಗಿ ಇವನಿಗೆ ಪತ್ನಿಯ ಅಪೇಕ್ಷೆ, ಮಕ್ಕಳ ಅಪೇಕ್ಷೆ, ಯಾರ ಅಪೇಕ್ಷೆಯೂ ಇಲ್ಲ. ಪರಮಾತ್ಮ ಸ್ವರಮಣ. ಅವನಿಗೆ ಹುಟ್ಟಿಲ್ಲ, ಸಾವಿಲ್ಲ. ನನಗಿಂತ ವಸುದೇವ ದೇವಕಿಯರು ಮಿಗಿಲು ಅಂತ ನೀವು ಯೋಚನೆ ಮಾಡುವ ಅನಿವಾರ್ಯತೆ ಇಲ್ಲ. ನೀವು ಹೇಗೆ ರಾಮಕೃಷ್ಣರಿಗೋ ಹಾಗೆಯೇ ಕೃಷ್ಣರಿಗೋ ಹಾಗೆ ವಸುದೇವ ದೇವಕಿಯರು ಅಷ್ಟೇ. ಅವನಿಗೆ ಆ ದಿವ್ಯವಾದ ಅದ್ಭುತವಾದ ಶರೀರ ಏನು ಜನ್ಮದ ಕ್ಷಣದಲ್ಲಿ ತೋರಿಸಿದ್ನೋ ಆ ಶರೀರವನ್ನು ಯಾರು ಕೊಟ್ಟಿದ್ದಾರೆ? ಅವನಿಗೆ ಶಂಖಚಕ್ರ ಗದಾಧಾರಿಯಾಗಿ ಬಂದಂತಹ ಕೃಷ್ಣನಿಗೆ ಆ ಶರೀರವನ್ನು ಕೊಟ್ಟವರು ಯಾರಿದ್ದಾರೆ? ನ ಮಾತಾ ನ ಪಿತಾ ತಸ್ಯ ನ ಭಾರ್ಯ ನ ಸುತಾದಯಃ ನಾತ್ಮೀಯೋ ನ ಪರಶ್ಚಾಸ್ಯ ನ ದೇಹೋ ಜನ್ಮ ಕರ್ಮವಾ. ಪರಮಾತ್ಮನಿಗೆ ತಂದೆ ತಾಯಂದಿರಿಲ್ಲ, ಪತ್ನಿ ಪುತ್ರರು ಅಂತ ಯಾರು ಅವನಿಗೋಸ್ಕರ ಅಂತ ಯಾರು ಇಲ್ಲ. ಅವನಿಗೆ ಹುಟ್ಟು, ಶರೀರಗಳ ಸಂಪರ್ಕ, ಬಂಧುಗಳು ಬಾಂಧವರು ಜ್ಞಾತಿಗಳು ಯಾವುದು ಸ್ವತಂತ್ರವಾಗಿಲ್ಲ. ಯಾರು ಭಗವಂತನನ್ನು ಭಕ್ತಿಯಿಂದ ಭಜಿಸ್ತಾರೋ ಅವರೆಲ್ಲರೂ ಕೃಷ್ಣನ ಸಂಬಂಧಿಗಳು. ಪರಮಾತ್ಮ ದೇವತೆಗಳ ಮಧ್ಯದಲ್ಲಿ ಕೆಲವೊಮ್ಮೆ ದೇವತೆಯಾಗಿ ವಾಮನನಾಗಿ ಅವತಾರ ಮಾಡ್ತಾನೆ. ಕೆಲವೊಮ್ಮೆ ಕೂರ್ಮ, ವರಾಹ ಮುಂತಾದಂತಹ ತಿರಿಯ ಯೋನಿಗಳಲ್ಲಿ ಪ್ರಾಣಿಗಳ ಶರೀರದಲ್ಲಿ ಅವತಾರ ಮಾಡ್ತಾನೆ. ಕೆಲವೊಮ್ಮೆ ಮನುಷ್ಯರ
ಶರೀರದ ಹಾಗೆ ತೋರುವಂತಹ ಶರೀರವನ್ನು ಧರಿಸಿಕೊಂಡು ರಾಮಕೃಷ್ಣನಾಗಿ ತನ್ನನ್ನು ತೋರಿಸಿಕೊಳ್ಳುತ್ತಾನೆ. ಪರಶುರಾಮ ರಾಮ ಕೃಷ್ಣನಾಗಿ ತನ್ನನ್ನು ತೋರಿಸಿಕೊಳ್ಳುತ್ತಾನೆ. ಈ ಪರಮಾತ್ಮನ ಅವತಾರಗಳೇನಿದೆಯೋ, ಅವನ ಹುಟ್ಟಿನ ನಂತರದಲ್ಲಿ ಮಾಡುವಂತಹ ಕರ್ಮಗಳು, ಇವು ಎಲ್ಲವೂ ಕೂಡ ನಾವೆಲ್ಲ ಶರೀರಕ್ಕೆ ಬಂದು ಸುಖ ದುಃಖಗಳನ್ನು ಅನುಭವಿಸಿ ಸ್ವಲ್ಪ ದಿವಸಗಳ ಕಾಲ ಇದ್ದು ಮತ್ತೆ ತೆರಳುತ್ತೇವಲ್ಲ, ಆ ರೀತಿಯಾಗಿ ಪರಮಾತ್ಮ ಮಾಡುವಂತಹದ್ದಲ್ಲ. ಮತ್ತೆ ಕರ್ಮದ ಗಂಟನ್ನು ಬೆನ್ನಿಗೆ ಹಾಕಿಕೊಂಡು ತೆರಳುವ ಹಾಗೆ ಪರಮಾತ್ಮ ಕರ್ಮದ ಗಂಟನ್ನು ಬೆನ್ನಿಗೆ ಹಾಕಿಕೊಂಡು ಆ ಕರ್ಮದ ಗಂಟನ್ನು ಕಳೆದುಕೊಳ್ಳಿಕ್ಕೆ ಅಂತ ಬಂದವನಲ್ಲ ಕೃಷ್ಣ. ಕೃಷ್ಣನ ಈ ಜನ್ಮ, ಕ್ರೀಡೆ, ಕರ್ಮಗಳು ಇವು ಎಲ್ಲವೂ ಕೂಡ ಕೇವಲ ಕ್ರೀಡೆ. ಅವನಿಗೆ ಎಲ್ಲವೂ ಕೂಡ ಒಂದು ಆಟ. ಈ ಆಟವನ್ನಾದ್ರೂ ಯಾಕೆ ಆಡ್ತಾನೆ? ಯಾಕೆ ಅಂತಂದ್ರೆ ನಮ್ಮಂತಹ ಅಧಮರಾದ ಜನರ ರಕ್ಷಣೆಗೋಸ್ಕರ, ಉಳಿವಿಗಾಗಿ. ಇದಕ್ಕೋಸ್ಕರ ಕೃಷ್ಣನ ಇಷ್ಟೆಲ್ಲ ಕ್ರೀಡೆಗಳು. ಲೋಕೇಸ್ಯ ಸದಸನ್ಮಿಶ್ರ ಯೋನಿಷು ಕ್ರೀಡಾರ್ಥಂ ಸೋಪಿ ಸಾಧೂನಾಂ ಪರಿತ್ರಾಣಾಯ ಕಲ್ಪತೆ. ಪರಮಾತ್ಮ ಮನುಷ್ಯರ ಶರೀರವನ್ನು ತೋರಿಸಿಕೊಳ್ಳುತ್ತಾನೆ, ಪ್ರಾಣಿಗಳಂತಹ ಶರೀರವನ್ನು ಇದೆಲ್ಲ ತೋರಿಸಿಕೊಳ್ಳೋದು. ಯಾವಾಗ್ಲೂ ಆ ಶರೀರಗಳು ಪರಮಾತ್ಮನಿಗಿದ್ದೇ ಇರತ್ತೆ. ರಾಮನ ಅವತಾರ ದಶರಥನ ಮಗನಾಗಿ ತೋರಿಸಿಕೊಳ್ಳೋದಕ್ಕಿಂತ ಮುಂಚೆಯೂ ಇತ್ತು. ಕೃಷ್ಣನ ರೂಪ ದ್ವಾಪರ ಯುಗದಲ್ಲಿ ವಸುದೇವ ದೇವಕಿಯರ ಎದುರುಗಡೆಯಲ್ಲಿ ಪ್ರಕಟವಾಗುವುದಕ್ಕಿಂತ ಮುಂಚೆಯೂ ಇತ್ತು. ಎಲ್ಲ ರೂಪಗಳು ಎಲ್ಲ ಕಾಲದಲ್ಲಿ ಎಲ್ಲ ದೇಶದಲ್ಲಿ ಇದ್ದೇ ಇದೆ. ರಾಮ ಹೇಗೆ ಅಯೋಧ್ಯೆಯಲ್ಲಿ ಇದ್ದಾನೋ ಹಾಗೆ ನಮ್ಮ ಮನೆಗಳಲ್ಲೂ ಕೂಡ ರಾಮ ಇದ್ದಾನೆ. ರಾಮನಿಲ್ಲದೆ ಇರುವ ಸ್ಥಳ ಇಲ್ಲ. ಕೃಷ್ಣನ ರೂಪವು ಕೂಡ ಎಲ್ಲ ಕಡೆಯಲ್ಲಿ ಇದೆ. ಎಲ್ಲ ಕಡೆಯಲ್ಲಿದ್ದು ಕೆಲವೊಮ್ಮೆ ಮಾತ್ರ ತಾನು ತನ್ನನ್ನು ತೋರಿಸಿಕೊಳ್ತಾನೆ. ಕ್ರೀಡಾರ್ಥಂ ಸೋಪಿ ಸಾಧೂನಾಂ ಪರಿತ್ರಾಣಾಯ ಕಲ್ಪತೆ. ಹಾಗಾದ್ರೆ ಯಾವಾಗ್ಲೂ ಎಲ್ಲಾ ಕಡೆಯಲ್ಲಿದ್ರು ಕೆಲವೊಮ್ಮಷ್ಟೇ ಯಾಕೆ ತೋರಿಸಿಕೊಳ್ತಾನೆ? ಪರಿತ್ರಾಣಾಯ ಕಲ್ಪತೆ. ಯಾರು ಜೀವರು ಅಂತಿದ್ದಾರೋ ನಮ್ಮಂಥವ್ರು, ನಮ್ಮಂತಹ ಜೀವರು ಕಷ್ಟದ ಸಂದರ್ಭದಲ್ಲಿದ್ದಾಗ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡುವುದಕ್ಕೋಸ್ಕರವಾಗಿ ಪರಮಾತ್ಮನ ಈ ಅಭಿವ್ಯಕ್ತಿ ಉಪಯುಕ್ತವಾಗತ್ತೆ. ಪರಮಾತ್ಮ ಅನಾಯಾಸವಾಗಿ ಇಡೀ ಜಗತ್ತಿನ ಸೃಷ್ಟಿಯನ್ನ, ಸಂಹಾರವನ್ನ, ಲಯವನ್ನ ಮಾಡ್ತಾ ಇದ್ದಾನೆ. ಕೃಷ್ಣ ಕೇವಲ ನಿಮ್ಮಿಬ್ಬರಿಗೆ ಮಗ ಅಂತ ಅನ್ಕೊಳ್ಬೇಕು. ಇದು ನಮ್ಮೆಲ್ಲರಿಗೂ ಕೃಷ್ಣ ಅಂತ ತೋರಿಸಿಕೊಡ್ತಾ ಇದ್ದಾರೆ. ಕೃಷ್ಣ ಯಾರಿಗೂ ಮಗನಲ್ಲ, ಯಾರಿಗೂ ತಂದೆ ಅಲ್ಲ, ಯಾರಿಗೂ ಇದು ಅಲ್ಲ ಅದು ಅಲ್ಲ ಅಂತ ಹೇಳಿದ ಅವರು ನಂದಗೋಪ ಮತ್ತು ಯಶೋದೆಯ ಬಳಿಯಲ್ಲಿ ಬಂದು ಉದ್ಧವ ಹೇಳ್ತಾ ಇರುವಂತಹ ಮಾತು, ಯುವಯೋರೇವ ನೈವಾಯಂ ಆತ್ಮಜೋ ಭಗವಾನ್ ಹರಿಹಿ. ನಿಮಗಷ್ಟೇ ಮಗ ಅಂತ ಅಂದ್ಕೊಳ್ಬೇಡಿ. ಕೃಷ್ಣ ಯಾರಿಗಾದ್ರೂ ಮಕ್ಕಳಿಲ್ಲ ಅಂತಂದ್ರೆ, ನಮಗ್ ಗಂಡ್ ಮಗು ಆಗಿಲ್ಲ ಅಂತಂದ್ರೆ, ಅಯ್ಯೋ ನಮಗ್ ಹೆಣ್ಮಗು ಆಗಿಲ್ಲ ಅಂತಂದ್ರೆ ನಾವ್ ಯಾರು ಯೋಚನೆ ಮಾಡ್ಬೇಕಾಗಿಲ್ಲ. ಯಾಕೆ? ಕೃಷ್ಣ ಎಲ್ಲರಿಗೂ ಮಗನಾಗ್ತಾನೆ. ಯಾರು ಕೃಷ್ಣನನ್ನ ವ್ಯಕ್ತ ಮಾಡಿತಾರೋ ಅವರಿಗೆ ಕೃಷ್ಣನ ಮಗ ಅಂತ ನಾವು ಕರಿತಾ ಇದ್ದೇವಲ್ವಾ. ವಸುದೇವ ದೇವಕಿಯರಿಗೆ ಕೃಷ್ಣ ಮಗ. ಯಾಕೆ? ಅವರಿಬ್ಬರಿಗೆ ಕೃಷ್ಣ ವ್ಯಕ್ತನಾದಾದ್ರಿಂದ ಅವರಿಬ್ಬರ ಮಗ. ಯಶೋದೆ ನಂದಗೋಪನ ಬಳಿಯಲ್ಲಿ ಕೃಷ್ಣ ವ್ಯಕ್ತವಾಗಿದ್ದ, ಅದರಿಂದಾಗ ಅವರಿಬ್ಬರ ಮಗ. ಹಾಗಾದ್ರೆ ಯಾರ ಬಳಿಯಲ್ಲಿ ಕೃಷ್ಣ ವ್ಯಕ್ತನಾಗ್ತಾನೋ ಅವರೆಲ್ಲರಿಗೂ ಕೂಡ ಕೃಷ್ಣ ಮಗನೇ. ಹಾಗಾಗಿ ಕೃಷ್ಣ ಅಂದುಕೊಳ್ಬೇಡಿ, ಅವನು ಎಲ್ಲರಿಗೂ ಮಗನೇ. ಸರ್ವೇಷಾಂ ಆತ್ಮಜೋ ಖ್ಯಾತ್ಮ ಪಿತಾ ಮಾತಾ ಸ ಈಶ್ವರ. ಜಗತ್ತಿನಲ್ಲಿರುವಂತಹ ಪ್ರತಿಯೊಬ್ಬ ಪ್ರಾಣಿಗಳಿಗೂ ಜೀವ ಎಲ್ಲವೂ ಇದ್ದಾರೆ.
ಹುಟ್ಟನ್ನು ಕೊಟ್ಟವನು, ದೇಹವನ್ನು ಕೊಟ್ಟವನು, ಜ್ಞಾನವನ್ನು ಕೊಟ್ಟವನು, ಆಶ್ರಯವನ್ನು ಕೊಟ್ಟವನು. ಅದರಿಂದ ತಂದೆ ಆಗ್ತಾನೆ, ತಾಯಿ ಆಗ್ತಾನೆ. ಕರದಲ್ಲಿ ಅವರ ಮನದಲ್ಲಿ ವ್ಯಕ್ತನಾಗೋದ್ರಿಂದ ಮಗನಾಗ್ತಾನೆ. ಎಲ್ಲರ ಒಳಗಡೆಯಲ್ಲಿ ನಿಂತು ನಮ್ಮ ಸುಖ ದುಃಖಗಳಿಗೆ ಕಾರಣನಾಗುವವನು ಪರಮಾತ್ಮ. ಯಾವ ಜಗತ್ತಿನಲ್ಲಿರುವಂತಹ ವಸ್ತುಗಳಿದೆಯೋ, ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ವಸ್ತುಗಳು ಭಗವಂತನ ಅಧೀನವಾಗಿಯೇ ಇರೋದು. ಒಂದು ವಸ್ತು ಕೂಡ ಭಗವಂತನ ನಿಯಮನೆಗೆ ಒಳಪಡದೇ ಇರುವಂತಹ ವಸ್ತು ಅಂತ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ. ಯಾವ್ಯಾವ್ದು ವಸ್ತುಗಳು ಅಂತ ನಮಗೆ ಜಗತ್ತಿನಲ್ಲಿ ಕಾಣ ಸಿಗ್ತಾ ಇದೆಯೋ ಪ್ರತಿಯೊಂದೂ ಭಗವಂತನ ಅಧೀನತೆ. ದೃಷ್ಟಂ ಶ್ರುತಂ ಭೂತ ಭವಿಷ್ಯತ್ ಸ್ಥಾಸ್ನು ಚರಿಷ್ಣು ಮಹದಲ್ಪಕಂ ಚ ವಿನಾ ಅಚ್ಯುತಾದ್ ವಸ್ತುತಯ ನ ಚಾನ್ಯತ್ ಸಯೇವ ಸರ್ವಂ ಪರಮಾರ್ಥ ರೂಪಃ. ಪರಮಾತ್ಮನೊಬ್ಬನನ್ನು ಹೊರತುಪಡಿಸಿ ಉಳಿದ ಜಗತ್ತಿನಲ್ಲಿ ಪರಮಾರ್ಥ ಸರ್ವೋತ್ತಮವಾದಂತಹ ವಸ್ತು ಮತ್ತೊಂದು ಯಾವುದೂ ಇಲ್ಲ. ಅದನ್ನು ಬಿಟ್ಟು ಜಗತ್ತಿನಲ್ಲಿ ಯಾವ ವಸ್ತುಗಳಿದ್ರೋ ಆ ಎಲ್ಲ ವಸ್ತುಗಳು ಭಗವಂತನ ಅಧೀನವಾಗಿ ಇರುವಂತಹದ್ದು. ಇರುವ ಜಗತ್ತಿನ ಪ್ರತಿಯೊಂದು ಚರಾಚರ ಒಡೆಯನಾಗಿದ್ದಾನೆ. ಹಾಗಾಗಿ ನೀವಿರುವ ನಂದಗೋಕುಲದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಪರಮಾತ್ಮ ವಾಸವಾಗಿದ್ದಾನೆ ಅಂತ ಇಷ್ಟು ಹೇಳ್ತಾ ಇದ್ದಾರೆ. ಇಷ್ಟ ಆಗೋದ್ರಲ್ಲಿ ಆ ಸ್ಥಳದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಶ್ರೀ ಶುಕ ಉವಾಚ. ಉದ್ಧವ ಇಷ್ಟೆಲ್ಲ ಕೃಷ್ಣನ ಬಗ್ಗೆ ಹೇಳ್ತಾ ಇದ್ದಾನೆ. ಕೇಳುವಂತಹ ಸಂದರ್ಭದಲ್ಲಿ ಅವ್ರು ಏನೇನೋ ಮಾತನಾಡ್ಕೊಳ್ತಾ ಇದ್ದಾರೆ. ಉದ್ಧವ, ನಂದಗೋಪ ಕೃಷ್ಣನ ಬಗ್ಗೆ ಮಾತನಾಡ್ತಾ ಇದ್ದಾರೆ. ರಾತ್ರಿ ಪೂರ್ತಿ ಕಳೆದು ಹೋಗಿದೆ. ಎಷ್ಟೋ ರಾತ್ರಿಯ ಭಾಗಗಳೆಲ್ಲ ಕಳೆದು ಹೋಗಿದೆ. ಗೋಪಿ ಎದ್ದು ದೀಪ ಹಚ್ಚಿ ಎಲ್ಲವನ್ನು ಸಾರಿಸಿ ರಂಗೋಲಿಯನ್ನ ಎಲ್ಲವನ್ನ ಹಾಕ್ತಾ ಇದ್ದಾರೆ. ಹಗಲಾಗ್ತಾ ಇದೆ. ಇವ್ರು ರಾತ್ರಿ ಪೂರ್ತಿ ಕೃಷ್ಣನ ನಾಮಸ್ಮರಣೆಯಲ್ಲಿ ಜಾಗರಣೆ ಮಾಡ್ತಾ ಇದ್ದಾರೆ. ನಾವು ಏಕಾದಶಿ ದಿವಸ ಉಪವಾಸ ಮಾಡಿ ಜಾಗರಣ ಮಾಡಬೇಕು ಅಂತ ಹೇಳ್ತೇವೆ. ಜಾಗರಣ ಅಂತಂದ್ರೆ ಎದ್ದಿರ್ಬೇಕು. ಎದ್ದಿರೋದು ಅಂತ ಸುಮ್ಮನೆ ಎದ್ದಿರೋದಲ್ಲ, ಭಗವಂತನ ಸ್ತೋತ್ರಗಳನ್ನು ಹೇಳ್ತಾ ಎದ್ದಿರ್ಬೇಕು. ಇವರು ಇಡೀ ರಾತ್ರಿ ನಂದಗೋಪ, ಉದ್ಧವ ಇವರೆಲ್ಲರೂ ಕೂಡ ಇವರಿಗೆ ಗೊತ್ತಿರುವಂತಹ ವಿಷಯಗಳನ್ನ ಅವರು ಹೇಳಿದರು. ಅವರು ಹೇಳಿದ ವಿಷಯಗಳನ್ನ, ಅವ್ರಿಗೆ ಗೊತ್ತಿರುವ ವಿಷಯಗಳನ್ನ ಉದ್ಧವನಿಗೆ ಹೇಳ್ತಾ ಇದ್ದಾರೆ. ಹೀಗೆ ಪರಸ್ಪರ ಮಾತನಾಡಿಕೊಳ್ತಾ ಇಡೀ ರಾತ್ರಿ ಕಳೆದು ಹೋಗಿದೆ. ಅವರೆಲ್ಲ ಕಡೆಯಲ್ಲಿ ಓಡಾಡ್ತಾ ಇರುವ ದೇವತೆಗಳ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಒಳ್ಳೆ ಸುಮಂಗಲಿಯರು ಧರಿಸುವಂತಹ ಬಳೆಗಳನ್ನ, ಕಂಕಣಗಳನ್ನ, ಆಭರಣಗಳನ್ನ ಎಲ್ಲವನ್ನ ಧರಿಸಿಕೊಂಡು ಚೆನ್ನಾಗಿ ಮನೆಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಕೃಷ್ಣನ ಚರಿತ್ರೆಯನ್ನ ಉಚ್ಚ ಕಂಠದಲ್ಲಿ ಹೇಳ್ತಾ ಇದ್ದಾರೆ. ಅವ್ರು ಜೋರಾಗಿ ಮೊಸರನ್ನ ಕಡಿತಾ ಇದ್ದಾರೆ. ಆ ಮೊಸರನ್ನ ಕಡಿಯುವಂತಹ ಶಬ್ದ ಇಡೀ ಆ ದಿಕ್ಕುಗಳಲ್ಲಿರುವ ಅಮಂಗಲವನ್ನ ದೂರ ಮಾಡ್ತಾ ಇದೆ. ಕೃಷ್ಣನ ಸ್ತೋತ್ರವನ್ನು ಹೇಳ್ತಾ ಇದ್ದಾರೆ. ಜೋರಾಗಿ ಮೊಸರನ್ನ ಕಡಿತಾ ಇದ್ದಾರೆ. ಉದ್ಗಾಯತೀನಾಂ ಅರವಿಂದ ಲೋಚನಂ ವ್ರಜಾಂಗನಾನಾಂ ದಿವಮಸ್ಪೃಶ್ಧ್ವನಿಃ ದಧ್ನಶ್ಚ ನಿರ್ಮಂಥನ ಶಬ್ದ ಮಿಶ್ರಿತೋ ನಿರಸ್ಯತೆ ಯೇನ ದಿಶಾಮ ಮಂಗಳಂ. ಜೋರಾಗಿ ಭಗವಂತನ ಸ್ತೋತ್ರವನ್ನು ಹೇಳ್ತಾ ಮೊಸರನ್ನು ಕಡಿತಾ ಇದ್ರೆ ದಿಕ್ಕುಗಳಲ್ಲೆಲ್ಲ ಆ ಶಬ್ದವು ಪ್ರತಿಧ್ವನಿಸಿ ಆ ದಿಕ್ಕುಗಳಲ್ಲಿ ಉಂಟಾದಂತಹ ಅಮಂಗಳವನ್ನ ದೂರ ಮಾಡ್ತಾ ಇದೆ. ಸೂರ್ಯ ಉದಯಿಸ್ತಾ ಇದ್ದಾನೆ. ಹಾಗೆ ಗೋಕುಲದ ದ್ವಾರದಲ್ಲಿ ದೊಡ್ಡ ಬಂಗಾರದ ರಥ ನಿಂತಿದೆ. ಇವ್ರಿಗೆ ಯಾವಾಗ ಬಂಗಾರದ ರಥ ಕಾಣಿಸುತ್ತೋ ಇದು ಯಾರ ರಥ ಅಪ್ಪ ಅಂತ ವಿಚಾರಿಸ್ತಾ ಇದ್ದಾರೆ. ಆ ಗೋಕುಲದಲ್ಲಿ ಇದ್ದಂತಹ ಆ ಗೋಪಿಕೆಯರು ಯಾರಿದ್ರಲ್ಲ ಅವರೆಲ್ಲ ವಿಚಾರಿಸ್ತಾ ಇದ್ದಾರೆ. ರಥಂ ಶಾತಕೌಂಭಂ ಕಸ್ಯಾಯಮಿತಿ ಚಾಬ್ರುವನ್. ಬಂಗಾರದ ಆ ರಥವನ್ನು ನೋಡಿದ ತಕ್ಷಣದಲ್ಲಿ ಯಾರ್ದಿದೋ ಅಂತ ವಿಚಾರಿಸ್ತಾ ಇದ್ದಾರೆ.
ಈಗಾಗಲೇ ನಮ್ಮ ಪ್ರಾಣದ ಅರಸನಾದಂತಹ ಕೃಷ್ಣನನ್ನ ಮಥುರಾಪಟ್ಟಣಕ್ಕೆ ಕರೆದುಕೊಂಡು ಹೋದಂತಹ ಆ ಅಕ್ರೂರ ಹೆಸರಲ್ಲಿ ಮಾತ್ರ ಅಕ್ರೂರ ಅಂತ ಹೆಸರಿಟ್ಟುಕೊಂಡು ಕ್ರೂರಿಯ ಹಾಗೆ ವರ್ತನೆ ಮಾಡುವಂತಹ ಆ ಅಕ್ರೂರ ಏನಿದ್ದಾನಲ್ಲ, ಕಂಸನ ಕೆಲಸ ಸಾಧಿಸಿಬಿಟ್ಟ ನೋಡವನು. ಕಂಸ ಕರೆದುಕೊಂಡು ಬಾ ಅಂತಂದಿದ್ದ. ಅದಕ್ಕೋಸ್ಕರ ನಮ್ಮ ಪ್ರಾಣ ಪ್ರಿಯನಾದಂತಹ ಕೃಷ್ಣನನ್ನ ಈ ಕ್ಷೇತ್ರದಿಂದ ಅಲ್ಲಿ ಕರೆದುಕೊಂಡು ಹೋಗಿಬಿಟ್ಟಿದ್ದಾನೆ. ಆ ಕ್ರೂರ ವಾಪಸ್ ಬಂದಿದ್ದಾನೋ ಏನೋ. ಅವನನ್ನ ಕರೆದುಕೊಂಡು ಹೋಗಿದ್ದಕ್ಕೆ ನಾವೀಗ ಬದುಕಿದ್ದು ನಿರ್ಜೀವರ ಹಾಗಿದ್ದೇವೆ. ಈಗ ಬಂದು ನಮ್ಮನ್ನು ಕೂಡ ಕೊಂದು ಕಂಸನ ಪ್ರೇತಕ್ಕೆ ಶಾಂತಿ ಕೊಡ್ಲಿಕ್ಕೆ ಅಂತ ಬಂದಿದ್ದಾನೋ ಏನೋ ಅಂತ ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ಬೈತಾ ಇದ್ದಾರೆ ಅಕ್ರೂರನನ್ನ. ಕೃಷ್ಣನನ್ನ ನಮ್ಮಿಂದ ದೂರ ಮಾಡಿಬಿಟ್ನಲ್ಲ ಇವನು ಅಂತ ಚೆನ್ನಾಗಿ ಬೈತಾ ಇದ್ದಾರೆ. ಅಕ್ರೂರ ಆಗತಃ ಕಿಂ ವಾ ಯಃ ಕಂಸಸ್ಯಾರ್ಥ ಸಾಧಕಃ ಏನ ನೀತೋ ಮಧುಪುರೀಂ ಕೃಷ್ಣಃ ಕಮಲಲೋಚನಃ ಕಿಂ ಸಾಧಯಿಷ್ಯತ್ಯಸ್ಮಾಭಿಃ ಭರ್ತುಃ ಪ್ರೇತಸ್ಯ ನಿಷ್ಕೃತಿಂ ಇತಿ ಸ್ತ್ರೀಣಾಂ ವದಂತೀನಾಂ ಉದ್ಧವೋಗಾತ್ ಕೃತಾನ್ಹಿಕಃ. ಹೀಗೆಲ್ಲ ಗೋಪಿಯರು ಯೋಚನೆ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಉದ್ಧವ ವಾಪಸ್ ಬರ್ತಾ ಇದ್ದಾನೆ. ಬಂದಾಗ ಆ ಉದ್ಧವನನ್ನು ನೋಡ್ತಾ ಇದ್ದಾರೆ. ಕೃಷ್ಣನ ದಾಸ ಇವನು, ಒಳ್ಳೆ ಕಣ್ಣುಗಳ ಕಾಂತಿ ಇದೆ, ಕಮಲದ ಮಾಲೆಗಳನ್ನ, ಚಿನ್ನದ ಹೂಗಳನ್ನ, ಹೂವಿನ ಆಕಾರವನ್ನು ತೋರಿಸುವಂತಹ ಕರ್ಣಗಳನ್ನು ಧರಿಸಿದ್ದಾನೆ. ಯಾರಪ್ಪ ಇವನು? ನಮ್ಮ ಕೃಷ್ಣ ಹಾಗೆ ಅಂತ ಇವನು ಎಲ್ಲಿಂದ ಇರಬಹುದು? ಕೃಷ್ಣನ ಕಥೆಯನ್ನೇನಾದ್ರೂ ಹೇಳಿಕ್ಕೆ ಅಂತ ಮಥುರಾಪಟ್ಟಣದಿಂದ ಬಂದಿದ್ದಾನೋ ಅಂತ ವಿಚಾರ ಮಾಡಿ, ಅಕ್ರೂರ ಅಲ್ಲ ಅಂತ ಗೊತ್ತಾಯ್ತಲ್ಲ, ಇವನ ಹತ್ರ ಬರ್ಲಿಕ್ಕೆ ಹೆದರ್ಲಿಲ್ಲ. ಎಲ್ರೂ ಉದ್ಧವನ ಸುತ್ತುವರೆದು ನಿಲ್ತಾ ಇದ್ದಾರೆ. ತಂ ವೀಕ್ಷ ಕೃಷ್ಣಾನುಚರಂ ವ್ರಜಸ್ತ್ರಿಯ ಪ್ರಲಂಬ ಬಾಹುಂ ನವ ಕಂಜಲೋಚನಂ ಪೀತಾಂಬರಂ ಪುಷ್ಕರ ಮಾಲಿನಂ ಲಸನ್ ಮುಖಾರವಿಂದಂ ಪರಿಮೃಷ್ಟ ಕುಂಡಲಂ. ಒಳ್ಳೆ ಕವಚ ಕುಂಡಲಗಳನ್ನ, ಕರ್ಣ ಕುಂಡಲಗಳನ್ನ, ದಿವ್ಯವಾದ ಆಭರಣಗಳನ್ನ ಎಲ್ಲವನ್ನ ಹಾಕಿಕೊಂಡಿದ್ದಾರೆ. ಕಣ್ಣು ಕೂಡ ಪ್ರಕಾಶಮಾನವಾಗಿ ಹೊಡ್ತಾ ಇದೆ. ಆ ಗೋಪಿಕೆಯರೆಲ್ಲ ಆಶ್ಚರ್ಯಪಟ್ರು, ಯಾರಿದು ಕೃಷ್ಣನ ಹಾಕಿ ಕಾಣಿಸ್ತಾ ಇದ್ದಾನಲ್ಲ ಅಂತ ಅವನ ಸುತ್ತುವರೆದು ನಿಲ್ತಾ ಇದ್ದಾರೆ. ಸುವಿಸ್ಮಿತಾ ಕೋಯಮತೀವ ದರ್ಶನಃ ಕುತಶ್ಚ ಕಸ್ಯಾಚ್ಯುತ ವೇಷಭೂಷಣಃ ಇತಿ ಸ್ಮ ಸರ್ವಾ ಪರಿವೌರುರುತ್ಸುಕ ತಮುತ್ತಮ ಶ್ಲೋಕ ಪದಾಂಬುಜಾಶ್ರಯಂ. ಇವರಿಗೆ ಈಗ ಅಕ್ರೂರನ ಮೇಲೆ ಬಹಳ ಪ್ರೀತಿ ಉಂಟಾಗಿದೆ ಗೋಪಿಕಾಸ್ತ್ರೀಯರಿಗೆ. ಯಾಕೆ ಅಂತಂದ್ರೆ ಕೃಷ್ಣನ ಭಕ್ತ ಅಂತ. ನಮ್ಮ ಆತ್ಮೀಯರ ಬಂಧುಗಳು ಯಾರಾದ್ರೂ ಬಂದ್ರು ಅಂತಂದ್ ಹೇಳಿದ್ರೆ ಅವರನ್ನು ಬಹಳ ಆದರ ಪೂರ್ವಕವಾಗಿ ಸ್ವಾಗತಿಸ್ತೇವೆ. ಅವರಿಗೆ ಬೇಕಾದಂತಹ ವಿಷಯಗಳನ್ನ ಹೇಳಿಕೊಡ್ತೇವೆ, ಏನೇನು ಬೇಕಾಗಿದೆ ಇದೆಲ್ಲವನ್ನ ಕೇಳ್ತೇವೆ. ಹಾಗೆ ಇವರೆಲ್ಲ ಬಂದಾಗ ಏನು ಬೇಕು, ಇವರಿಗೆ ಯಾವ್ದ್ರ ಅವಶ್ಯಕತೆ ಇದೆ, ಯಾವ್ದಕ್ಕೋಸ್ಕರ ಬಂದಿದ್ದಾರೆ, ಕೃಷ್ಣನ ಭಕ್ತ ಅಂತ ಬೇರೆ ಹೇಳ್ತಾ ಇದ್ದಾನೆ, ಏನು ವಿಶೇಷ, ಕೃಷ್ಣನ ಸಂದೇಶಗಳೇನಾದ್ರೂ ಇದೆಯೋ ಅಂತ ಬಹಳ ಕುತೂಹಲದಿಂದ ಅವರ ಸುತ್ತಲೂ ಇವರೆಲ್ಲ ಬಂದು ನಿಲ್ತಾ ಇದ್ದಾರೆ, ತಲೆಬಾಗಿ ಕೇಳ್ತಾ ಇದ್ದಾರೆ. ಸಂಪ್ರಶ್ರಯೇಣಾವನತಾ ಸುಸತ್ಕೃತಂ ಸೌರೀಢ ಹಾಸೇಕ್ಷಣ ಸುನೃತಾದಿಭಿಃ ರಹಸ್ಯ ಪೃಚ್ಛನ್ ಪರಿವಿಷ್ಟ ಮಾನಸೆ ವಿಜ್ಞಾಯ ಸಂದೇಶ ಹರಂ ರಮಾಪತೆ. ಒಳ್ಳೆ ಆಸನದಲ್ಲಿ ಕೂಡಿಸಿ ಅವನ್ ಚೆನ್ನಾಗಿ ಸತ್ಕಾರ ಮಾಡಿ ಅವನು ಒಂದ್ ಕಡೆ ಕೂಡಿಸಿ ಕೇಳ್ತಾ ಇದ್ದಾರೆ, ನೀನು ಕೃಷ್ಣನ ಉತ್ತಮ ಸೇವಕ, ಯಾವಾಗ್ಲೂ ಅವನ ಸೇವೆ ಮಾಡ್ತಾ ಇರೋನು ಅಂತ ಅನ್ಕೊಂಡಿದ್ದೇವೆ. ಯಾಕೆ ಅಂತಂದ್ರೆ ಅವರ ತಂದೆ ತಾಯಿಗಳನ್ನ ಸಾಂತ್ವನ ಮಾಡ್ಲಿಕ್ಕೆ ಅಂತ ನಿನ್ನನ್ನು ಕಳಿಸಿದ್ದಾನೆ ಅಂತಂದ್ರೆ, ಇಂತಹ ದೊಡ್ಡ ಕೆಲಸಕ್ಕೆ ಕಳಿಸಿರ್ಬೇಕು ಅಂದ್ರೆ ನೀ ಸಾಮಾನ್ಯ ವ್ಯಕ್ತಿ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ ಅಂತಂದ್ರೆ ಗೋಕುಲದಲ್ಲಿ ಅವನು ನೆನೆಸಿಕೊಳ್ಬೇಕಾದಂತಹದ್ದು ಅಂತ ಏನಿದೆ ಹೇಳು. ಮಥುರಾಪಟ್ಟಣದಲ್ಲಿ ಅವನು ಬಯಸಿದ ಎಲ್ಲವೂ ಕೂಡ ಅವನಿಗೆ ಸಿಕ್ಬಿಡತ್ತೆ. ತಂದೆ ತಾಯಿಗಳನ್ನ, ನಮ್ಮೆಲ್ಲರನ್ನ ಸಾಂತ್ವನ ಪಡಿಸ್ಲಿಕ್ಕೋಸ್ಕರವಾಗಿ
ನಿಮ್ಮನ್ನ ಕಳಿಸಿರ್ತಾನೆ ಹೊರತಾಗಿ ಇಲ್ಲಿ ಏನೋ ನಂದೊಂದು ಬ್ಯಾಗೋ ಅದೋ ಇದೋ ಬಿಟ್ಬಿಟ್ಟಿದೀನಿ ತಗೊಂಡ್ ಬಾ ಅಂತ ಕಳಿಸ್ಲಿಕ್ಕೆ ಅಂತ ಕೃಷ್ಣ ಏನೋ ಇಲ್ಲಿ ಬಿಟ್ಟು ಹೋಗಿಲ್ಲ. ಅವ್ರಿಗೆ ತಂದೆ ತಾಯಿಗಳ ಬಗ್ಗೆ ಅಷ್ಟೇ ಕೇಳಲಿಕ್ಕೆ ಉದ್ಧವ ಬಂದಿದ್ದಾನೆ, ನಮ್ಮ ಬಗ್ಗೆ ಕೃಷ್ಣ ಕೇಳಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಕೃಷ್ಣನ ಮೇಲೆ ಸ್ವಲ್ಪ ಹುಸಿ ಮುನಿಸು ಹೇಳ್ತಾ ಇದೆ. ಈ ನಮ್ಮ ನೆನಪು ಅವನಿಗೆ ಯಾಕೆ ಬರುತ್ತೆ? ನಾವೇನ್ ಕೃಷ್ಣನ ಬಂಧುಗಳೇ? ಅವನ ಜೊತೆಯಲ್ಲಿ ಒಂದ್ 4 ದಿವಸ ಓಡಾಡ್ಕೊಂಡಿದ್ವಿ ಅಷ್ಟೇ. ಅಷ್ಟ ಮಾತ್ರಕ್ಕೆ ನಮ್ಮ ನೆನಪು ಕೃಷ್ಣನಿಗೆ ಯಾಕೆ ಬರುತ್ತೆ? ಬರೋದು ಅಂತ ಆದ್ರೆ ಅವ್ರ ಅಪ್ಪಂದು ಅಮ್ಮಂದು ನೆನಪು ಬರತ್ತಪ್ಪ. ಯಾಕೆ ಅಂತಂದ್ರೆ ಅದು ಒಂದ್ ಮಾತು ಹೇಳ್ತಾರೆ, ಸನ್ಯಾಸಿಗಳಾಗಿ ಯಾರು ಸಂಸಾರದಲ್ಲಿ ವಿರಕ್ತರಾಗಿರ್ತಾರಲ್ಲ ಅವರಿಗೂ ಬಂಧು ಬಾಂಧವರ ಆಸಕ್ತಿಯನ್ನ, ತನ್ನ ಬಂಧು ಬಾಂಧವರಿಂದ ದೂರವಾಗೋದನ್ನ ಊಹಿಸ್ಲಿಕ್ಕೆ ಕಷ್ಟ, ಅವರನ್ನು ಮರೆಯೋದು ಕಷ್ಟ. ಹಾಗಿದ್ದಾಗ ಕೃಷ್ಣ ಏನು ಆ ಥರದ ಸನ್ಯಾಸಿ ಏನಲ್ಲಲ್ಲ, ಅವನಿಗೂ ಅವರ ಅಪ್ಪ ಅಮ್ಮನ ನೆನಪಾಗಿರುತ್ತೆ, ಅದಕ್ಕೋಸ್ಕರ ಬಂದಿರ್ತಾನೆ. ನಮ್ ಬಗ್ಗೆ ಕೃಷ್ಣನಿಗೆ ಎಲ್ಲಿ ನೆನಪಿರುತ್ತೆ? ಜಾನೀಮಸ್ತ್ವಾಂ ಯದುಪತೆ ಪಾರ್ಷದಾರ್ಯಮನೋವ್ರತಂ ಭರ್ತರೇಹ ಪ್ರೇಷಿತ ಪಿತ್ರೋ ಭಗವಾನ್ ಪ್ರಿಯಚಿಕೀರ್ಷಯ. ಅವ್ರ ಅಪ್ಪ ಅಮ್ಮನಿಗೆ ಸಮಾಧಾನದ ಮಾತನಾಡ್ಲಿಕ್ಕೋ ಅಥವಾ ಆ ಮಥುರಾ ಪಟ್ಟಣದಿಂದ ಏನೋ ಅಪರೂಪದ ವಸ್ತುಗಳನ್ನು ಕೊಡ್ಲಿಕ್ಕೋಸ್ಕರನೋ ನಿನ್ನನ್ನ ಕೃಷ್ಣ ಕಳಿಸಿರ್ತಾನೆ. ನೀನ್ ಕೃಷ್ಣನ ಅತ್ಯಂತ ಆತ್ಮೀಯ ಸ್ನೇಹಿತನಾಗಿರ್ತಿ. ಆ ಕೃಷ್ಣನಿಗೆ ನಮ್ ನೆನಪೆಲ್ಲ ಯಾಕಿರತ್ತಪ್ಪ? ಇಲ್ಲ ಅಂತಂದ್ರ ಅವನಿಗೆ ಅಪ್ಪ ಅಮ್ಮನ ಸಂಬಂಧವನ್ನು ಬಿಟ್ಟು ಬೇರೆ ಯಾರ ನೆನಪು ಗೋಕುಲದಲ್ಲಿ ಆಗ್ಲಿಕ್ಕೆ ಸಾಧ್ಯ? ನಿನ್ನನ್ನು ಕಳಿಸಿದ್ದಾನೆ ಅಂತಂದ್ರೆ ಅಪ್ಪ ಅಮ್ಮನ ದೇಖರೇಖೆ ಮಾಡ್ಲಿಕ್ಕೆ, ಅವರ ಆರೋಗ್ಯವನ್ನು ವಿಚಾರಣೆ ಮಾಡ್ಲಿಕ್ಕೆ, ತನ್ನ ಸಂದೇಶವನ್ನು ಕಳಿಸ್ಲಿಕ್ಕೆ ಅಂತ ಕಳಿಸಿರ್ತಾನೆ ಹೊರತಾಗಿ ನಮ್ ನೆನಪೆಲ್ಲ ಯಾಕಪ್ಪ ಕೃಷ್ಣನಿಗೆ ಆಗತ್ತೆ? ನಾವೇನ್ ಬಂಧುಗಳು ಬಾಂಧವರು? ಬಂಧು ಬಾಂಧವರ ಈ ಸಂಬಂಧ ಸನ್ಯಾಸಿಗಳಾದ್ರೂ ಹೋಗೋದಿಲ್ಲ. ನಾವೇನ್ ಬಂಧುಗಳಲ್ಲ, ಅವ್ರ ಅಪ್ಪ ಅಮ್ಮನ ಬಗ್ಗೆ ಕೇಳಿಕ್ಕೆ ಅಂತ ಬಂದಿರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇವ್ರ ಮನಸ್ಸಿನಲ್ಲೆಲ್ಲ ಯೋಚನೆ ಇದೆ, ಇಲ್ಲ ನಿಮ್ಮ ಬಗ್ಗೆನೂ ಕೇಳಲಿಕ್ಕೆ ಕೃಷ್ಣ ಕಳಿಸಿದ್ದಾನೆ ಅಂತ ಉದ್ಧವನ ಬಾಯಿಂದ ಬರಬೇಕು ಅಂತಿದೆ. ಅಷ್ಟು ಕೇಳಿದರೆ ಇವರಿಗೆ ಹೋದ ಪ್ರಾಣ ವಾಪಸ್ ಬಂದ ಹಾಗೆ ಆಗತ್ತೆ. ಆ ಮಾತನ್ನ ಅವನಿಂದ ಕೇಳಬೇಕು ಅಂತ ಇವರಿಗೆಲ್ಲ ಆಸೆ ಆಗಿದೆ. ಅದಕ್ಕೋಸ್ಕರ ಇವರು ಈ ರೀತಿಯಾಗಿ ಕುಟುಕಿ ಕೃಷ್ಣನ ಬಗ್ಗೆ ಹೇಳ್ತಾ ಇದ್ದಾರೆ. ಅನ್ಯಥಾ ಘೋರಜೇತಸ್ಯ ಸ್ಮರಣೀಯಂ ನ ಚಕ್ಷ್ಮಹೇ ಸ್ನೇಹಾನುಬಂಧೋ ಬಂಧೂನಾಂ ಮುನೇರಪಿ ಸುದುಸ್ತ್ಯಜಃ. ಸ್ನೇಹ ಭಾವ ಏನಿರುತ್ತಲ್ಲ ಮುನಿಗಳಿಗೆ, ಆ ಮುನಿಗಳಿಗೂ ಬಾಂಧವರ ಸ್ನೇಹವನ್ನು ಬಿಡೋದು ಕಷ್ಟವಾದಾಗ ಕೃಷ್ಣ ಏನು ಸನ್ಯಾಸಿಯೇ? ಅವ್ರ ಅಪ್ಪ ಅಮ್ಮನ ಬಗ್ಗೆ ಏನೋ ಕೇಳಲಿಕ್ಕೆ ಕಳಿಸಿರ್ತಾನೆ. ಇಷ್ಟೇ ಅಲ್ಲದೇನೆ ಬಂಧು ಬಾಂಧವರನ್ನು ಬಿಟ್ಟು ಉಳಿದ ಜನರೆಲ್ಲ ಇರ್ತಾರಲ್ಲ, ಸ್ನೇಹಿತರು, ಒಡನಾಡಿಗಳು, ಪಕ್ಕದ ಮನೆಯವರು, ಎದುರು ಮನೆಯವರು, ಇವ್ರ ಜೊತೆಯಲ್ಲೆಲ್ಲ ಮಾಡುವಂತಹ ಸ್ನೇಹ ಪ್ರೀತಿ ಎಲ್ಲ ಏನಿದೆ ಅಲ್ಲ, ಎಲ್ಲ ಸ್ವಾರ್ಥದಿಂದ ಕೂಡ್ಕೊಂಡಂಥದ್ದು. ಬಂಧುಗಳನ್ನು ಬಿಟ್ಟು ಬೇರೆಯವ್ರ ಜೊತೆಯಲ್ಲಿ ಯಾವ್ಯಾವ ಪ್ರೀತಿಯನ್ನು ತೋರಿಸ್ತೇವಲ್ಲ, ಆ ಪ್ರೀತಿ ಎಲ್ಲವೂ ಕೂಡ ಎಲ್ಲಿವರೆಗೂ ಇರತ್ತೆ ಅಂತಂದ್ರೆ ತಮ್ಮ ಸ್ವಾರ್ಥ ಸಾಧನೆಯಾಗುವವರೆಗೆ ಇರತ್ತಷ್ಟೇ ಆ ಪ್ರೀತಿ. ಬಂಧುಗಳ ಜೊತೆಯಲ್ಲಿರುವಂತಹ ಆ ಬಾಂಧವ್ಯ ಶಾಶ್ವತವಾದಂತಹದ್ದು. ಇಷ್ಟೇ ಅಲ್ಲದೇನೆ ಒಂದು ಒಳ್ಳೆ ಮಾತುಗಳನ್ನ ಆ ಗೋಪಿಕೆಯರೆಲ್ಲ ಹೇಳ್ತಾರೆ. ಅದರಲ್ಲೂ ಸ್ತ್ರೀಯರಲ್ಲಿ ಮಾಡುವಂತಹ ಈ ಪ್ರೀತಿ ಇದೆಯಲ್ವಾ, ಆಕರ್ಷಿತರಾಗ್ತಾರಲ್ಲ. ಈ ಎಲ್ಲವೂ ಕೂಡ ಹೇಗೆ ಅಂತಂದ್ರೆ ಈ ದುಂಬಿಗಳೆಲ್ಲ ಹೂಗಳಲ್ಲಿ ಮಾಡುವ ಸ್ನೇಹ ಇದ್ದ ಹಾಗೆ. ಎಲ್ಲಿವರೆಗೂ ಆ ಹೂವಿನಲ್ಲಿ ಮಕರಂದ ಇರತ್ತೋ ಅಲ್ಲಿವರೆಗೂ ಮಾತ್ರ ಸ್ತ್ರೀಯರಲ್ಲಿ ಸ್ನೇಹ. ಇವರಿಗೆ ಬೇಕಾದಂತಹ ಮಕರಂದ ಅದರಲ್ಲಿ ಸಿಗಲಿಲ್ಲ ಅಂತಾದ್ರೆ, ಒಮ್ಮೆ ಆ ಮಕರಂದವನ್ನು ಹೀರಿದರು ಅಂತಾದ್ರೆ ಮತ್ತೆ ಆ ಸ್ತ್ರೀಯರಲ್ಲಿ ಆಸಕ್ತಿ ಇರೋದಿಲ್ಲ. ಹಾಗೆಯೇ ಕೃಷ್ಣನಿಗೂ ಕೂಡ ನಾವೆಲ್ಲ ಅವನ ಸುಖಕ್ಕೆ ಇರುವಂತಹ ಹೂಗಳಿದ್ದ ಹಾಗೆ. ನಮ್ಮಲ್ಲಿ ಎಷ್ಟು ದಿವಸಗಳ ಕಾಲ ಬೇಕಾಗಿತ್ತೋ ಅಷ್ಟು ದಿವಸ ಸುಖವನ್ನ ಪಡೆದ ಈ ಕೃಷ್ಣನಿಗೂ ನಮಗೂ ಸಂಬಂಧ ಇಲ್ಲ. ಮಥುರಾ ಪಟ್ಟಣಕ್ಕೆ ಹೋಗಿದ್ದಾನೆ. ದೊಡ್ಡ ಪಟ್ಟಣದಲ್ಲಿ ಬೇಕಾದಷ್ಟು ಸುಂದರರಾದ ಸ್ತ್ರೀಯರೆಲ್ಲ ಇರ್ತಾರೆ. ಅವ್ರ ಜೊತೆಯಲ್ಲಿ ವಿಹಾರ ಮಾಡುವಂತ ಅವನಿಗೆ ನಮ್ಮ ಅಪೇಕ್ಷೆ ಎಲ್ಲಿಂದ? ಅನ್ಯೇಶ್ವರ್ಥ ಕೃತ ಮೈತ್ರಿ ಯಾವದರ್ಥ ವಿಡಂಬನ. ಬಂಧು ಬಾಂಧವರನ್ನು ಹೊರತುಪಡಿಸಿ ಬೇರೆಯವರಲ್ಲಿ ಮಾಡುವಂತಹ ಯಾವ ಪ್ರೀತಿ ಇದೆಯೋ
ಅದೆಲ್ಲವೂ ಕೂಡ ಸ್ವಾರ್ಥ ಸಾಧನೆಯಾಗುವವರೆಗೂ ಮಾತ್ರ ಇರುವಂತಹದ್ದು. ಅದಕ್ಕೆ ಒಂದು ದೃಷ್ಟಾಂತ ಕೊಡ್ತಾರೆ. ಹೇಗೆ? ಪುಂಭಿ ಸ್ತ್ರೀಷು ಕೃತ ಯದ್ವತ್ ಸುಮನಸ್ವೇವ ಷಟ್ಪದೈಹಿ. ಷಟ್ಪದ ಅಂತಂದು ಹೇಳಿದ್ರೆ ದುಂಬಿಗಳೆಲ್ಲ ಹೂಗಳ ಜೊತೆಯಲ್ಲಿ ಮಾಡುವ ಸ್ನೇಹದಂತೆ ಪುರುಷರೆಲ್ಲರೂ ಸ್ತ್ರೀಯರಲ್ಲಿ ಮಾಡುವಂತಹ, ಪರಪುರುಷರ ಸ್ತ್ರೀಯರಲ್ಲಿ ಮಾಡುವಂತಹ ಪ್ರೀತಿಯೂ ಕೂಡ ಈ ತರಹದ್ದೇ. ತಮ್ಮ ಸ್ವಾರ್ಥ ಸಾಧನೆಯಾಗುವವರೆಗೂ ಮಾತ್ರ ಅವರಲ್ಲಿ ಪ್ರೀತಿ. ಆ ಪ್ರೀತಿಯ ಪ್ರದರ್ಶನ ನಂತರ ಕಡಿಮೆಯಾಗಿ ಬಿಡುತ್ತೆ. ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡುತ್ತಾರೆ. ನಿಸ್ವಂ ತ್ಯಜಂತಿ ಗಣಿಕಾಹ ಅಕಲ್ಪಂ ನೃಪತಿಂ ಪ್ರಜಾಹ ಅಧೀತ ವಿದ್ಯಾ ಆಚಾರ್ಯಂ ಋತ್ವಿಜೋ ದತ್ತ ದಕ್ಷಿಣಂ. ನಿಸ್ವಂ ತ್ಯಜಂತಿ ಗಣಿಕಾಹ. ಯಾರ ಬಳಿಯಲ್ಲಿ ಸಂಪತ್ತಿರೋದಿಲ್ವೋ ಆ ಸಂಪತ್ತಿಲ್ಲದೆ ಇರುವಂತಹ ವ್ಯಕ್ತಿಗಳನ್ನ ವೇಶ್ಯೆ ಬಿಟ್ಟು ಬಿಡ್ತಾಳೆ. ವೇಶ್ಯೆ ಎಲ್ಲಿವರೆಗೂ ಯಾವ ಪುರುಷನ ಸಂಪರ್ಕವನ್ನು ಪಡೆದರೆ ತನಗೆ ಸಂಪತ್ತು ಸಿಗತ್ತೋ ಅಲ್ಲಿವರೆಗೂ ಆ ಪುರುಷನ ಸಂಪರ್ಕವನ್ನು ಮಾಡ್ತಾಳೆ. ಆ ಪುರುಷನಿಂದ ತನಗೆ ಬೇಕಾದಂತಹ ಸಂಪತ್ತು, ದುಡ್ಡು ಮುಂತಾದವುಗಳು ಸಿಗೋದಿಲ್ಲ ಅಂತಾದಾಗ ಆ ಪುರುಷನನ್ನು ಬಿಟ್ಬಿಡ್ತಾಳೆ. ಆ ಕಲ್ಪಂ ನೃಪತಿಂ ಪ್ರಜಾ. ದುರ್ಬಲರಾದ ರಾಜನನ್ನ ಪ್ರಜೆಗಳು ತ್ಯಾಗ ಮಾಡಿಬಿಡ್ತಾರೆ. ಅಧೀತ ವಿದ್ಯಾ ಆಚಾರ್ಯಂ. ವಿದ್ಯೆಯನ್ನು ಪಡೆದ ನಂತರದಲ್ಲಿ ಶಿಷ್ಯರೆಲ್ಲ ಗುರುಗಳನ್ನು ತ್ಯಾಗ ಮಾಡಿಬಿಡ್ತಾರೆ. ಅಧ್ಯಾಪಕಾಶ್ಚ ವೈದ್ಯಾಶ್ಚ ಕಾರ್ಯಾಂತೆ ಅಪ್ರಯೋಜಕಾಹ ಅಂತ ಸಂಸ್ಕೃತದಲ್ಲಿ ಒಂದು ಸೂಕ್ತಿ. ಅಧ್ಯಾಪಕರಾಗಿರಬಹುದು, ವೈದ್ಯರಾಗಿರಬಹುದು, ಇವರೆಲ್ಲ ಕಾರ್ಯ ಸಮಾಪ್ತಿ ಆಗೋವರೆಗೂ ಅಷ್ಟೇ. ಕಾರ್ಯ ಅಂತೆ ಅಪ್ರಯೋಜಕಾಹ. ಕಾರ್ಯ ಮುಗೀತು ಅಂತಂದು ಹೇಳಿದ್ರೆ ಅವ್ರಿಗೂ ನಮಗೂ ಪ್ರಯೋಜನ ಇಲ್ಲ, ಸಂಬಂಧ ಇಲ್ಲ ಅಂತ. ಹಾಗೆ ಅಧೀತ ವಿದ್ಯಾ ಆಚಾರ್ಯಂ. ವಿದ್ಯೆಯನ್ನು ಪಡೆದ ನಂತರದಲ್ಲಿ ಪಡೆದ ಗುರುಗಳನ್ನ ಶಿಷ್ಯಂದರು ಬಿಟ್ಬಿಡ್ತಾರೆ. ಋತ್ವಿಜೋ ದತ್ತ ದಕ್ಷಿಣಂ. ದಕ್ಷಿಣೆಯನ್ನು ಕೊಟ್ಟ ಬಳಿಕ ಋತ್ವಿಜರು, ಮನೆಗೆ ಹೋಮಕ್ಕೆ ಅಂತ ಬಂದಂತಹ ಪುರೋಹಿತರು ಯಜಮಾನನನ್ನು ಬಿಟ್ಟು ಹೊರಟು ಬಿಡ್ತಾರೆ. ಯಾಕೆ? ತಾವು ಬಂದಿದ್ದು ಯಜ್ಞವನ್ನ ಮಾಡ್ಲಿಕ್ಕೋಸ್ಕರ. ಯಜ್ಞ ಮಾಡಿ ಆಯ್ತು, ಯಜ್ಞದ ಅಂಗವಾದಂತಹ ದಕ್ಷಿಣೆಗಳನ್ನು ಪಡೆದಿದ್ದಾಯ್ತು, ಮುಗೀತು. ಇನ್ನು ಆ ಯಜಮಾನನ ಜೊತೆಯಲ್ಲಿ ಕೂಡುವಂತಹ ಅನಿವಾರ್ಯತೆ ಏನಿದೆ, ಹೊರಟು ಬಿಡುತ್ತಾರೆ. ಹಾಗೆ ಖಗಾವೀತ ಫಲಂ ವೃಕ್ಷಂ ಭುಕ್ತ್ವಾ ಚಾತಿಥಯೋಗಂ ದಗ್ಧಂ ಮೃಗಾಸ್ತಥಾರಣ್ಯಂ ಜಾರೋ ಭುಕ್ತ್ವಾ ಪರಸ್ತ್ರಿಯಂ. ಮತ್ತೆ ಎಲ್ಲಿವರೆಗೂ ಇರ್ತದೆ, ಎಲ್ಲಿ ಸಿಗತ್ತೋ ಅಲ್ಲಿವರೆಗೂ ಮರಗಳೆಲ್ಲ ವಾಸವಾಗಿ ಇರತ್ತೆ. ಗ್ರಹಂ. ಮರದಲ್ಲಿ ಹಣ್ಣು ಖಾಲಿ ಆಯಿತು ಅಂದ್ರೆ ಮರವನ್ನು ಬಿಟ್ಟು ಪಕ್ಷಿಗಳು ಹೋಗತ್ತೆ. ಮನೆಗೆ ಬಂದ ಅತಿಥಿಗಳು ಭೋಜನವಾದ ನಂತರದಲ್ಲಿ ವಾಪಸ್ ಮನೆಗೆ ತೆರಳಿ ಬಿಡ್ತಾರೆ. ದಗ್ಧವಾದ ಕಾಡ್ಗಿಚ್ಚಿನಿಂದ ಸುಟ್ಟು ಹೋದಂತಹ ಕಾಡನ್ನ ಪ್ರಾಣಿಗಳೆಲ್ಲವೂ ಕೂಡ ಬಿಟ್ಟು ಹೋಗತ್ತೆ. ವಿಟ ಪುರುಷ ಪರಸ್ತ್ರೀಯ ಜೊತೆಯಲ್ಲಿ ಸಮಾಗಮವಾದ ನಂತರದಲ್ಲಿ ಸ್ತ್ರೀಯರನ್ನ ಬಿಟ್ಟು ಹೊರಟು ಬಿಡ್ತಾನೆ. ಹೀಗೆ ಪ್ರಣಯ ಕೋಪದಿಂದಾಗಿ ಆ ಕೃಷ್ಣನನ್ನ ಇವರೆಲ್ಲ ಆಕ್ಷೇಪ ಮಾಡ್ತಾ ಇದ್ದಾರೆ. ಆಕ್ಷೇಪ ಮಾಡ್ತಾ 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 ಆದ್ರೆ ಮನಸ್ಸಿನಲ್ಲೆಲ್ಲ ಆ ಕೃಷ್ಣನ ಯೋಚನೆಯೇ ಇದೆ. ಮನಸ್ಸಿನಲ್ಲೆಲ್ಲ ಕೃಷ್ಣನ ಯೋಚನೆ ಇದ್ರೂ ಆ ಕೃಷ್ಣನ ಮನ್ಬಿಟ್ಟು ಹೋಗಿದ್ದಾನೆ ಅನ್ನುವಂತಹ ವಿರಹದ ವೇದನೆ ಇವರಲ್ಲಿ ಬಹಳವಾಗಿ ಕಾಡ್ತಾ ಇದೆ. ಈ ವಿರಹದ ವೇದನೆಯಿಂದಾಗಿ ಆ ವಿರಹದ ಸಂದರ್ಭದಲ್ಲಿ ಅನೇಕ ಮಾತುಗಳು ಇವರಿಂದ ಹೊರಗಡೆ ಬರ್ತಾ ಇದೆ ಅಷ್ಟೇ. ಯಾವುದು ಮನಸ್ಸಿನ ಮಾತುಗಳಲ್ಲ. ಇಡೀ ತಮ್ಮ ಮನಸ್ಸನ್ನ, ಶರೀರದ ವ್ಯಾಪಾರಗಳನ್ನ ಎಲ್ಲವನ್ನ ಕೃಷ್ಣನಿಗೆ ಅರ್ಪಣೆ ಮಾಡಿ ತಮ್ಮ ಸರ್ವಸ್ವವನ್ನು ಒಪ್ಪಿಸಿಕೊಂಡು ಹಾಗೆ ಆರ್ತರಾಗಿ ಉದ್ಧವನ ಬಳಿಯಲ್ಲಿ ಹೇಳ್ತಾ ಇರುವಂತಹ ಸಂದರ್ಭದಲ್ಲಿ ಇವರೆಲ್ಲರನ್ನ ನೋಡಿ ಮುಖದಲ್ಲಿ ಯಾರಲ್ಲಿಯೂ ಕಾಂತಿ ಇಲ್ಲ.
ಕೃಷ್ಣ ಇವರನ್ನು ಬಿಟ್ಟು ಹೋದಾಗಿನಿಂದ ಶರೀರದ ವ್ಯಾಪಾರಗಳೆಲ್ಲವೂ ಕೂಡ ಆಗ್ತಾ ಇದೆ, ಆದರೆ ಯಾವುದರಲ್ಲೂ ಗಮನ ಇಲ್ಲ. ಆಸಕ್ತಿ ಇಲ್ಲದೇನೆ ಕೆಲಸವನ್ನ ಮಾಡಿದಾಗ ಆ ಕೆಲಸಗಳು ಹೇಗಾಗುತ್ತೋ ಆ ರೀತಿಯಾಗಿ ಆಗ್ತಾ ಇದೆ. ಅವರೆಲ್ಲ ಗಾಯಂತ್ಯ ಪ್ರಿಯ ಕರ್ಮಾಣಿ ರುದಂತ್ಯಶ್ಚಗತಃ ಕ್ರಿಯಃ ತಸ್ಯ ಸಂಸ್ಮೃತ್ಯ ಯಾನಿ ಕೈಶೋರ ಬಾಲ್ಯಯೋ. ಕೃಷ್ಣನ ತುಂಬಾ ಶಿಶುವಾದಂತಹ ಸಂದರ್ಭದಲ್ಲಿನ ಕಥೆಗಳನ್ನ, ತುಂಬಾ ಚಿಕ್ಕ ವಯಸ್ಸಿನ 3-4-5 ವಯಸ್ಸಿನವರೆಗಿನ ಕೃಷ್ಣನ ಬಾಲ್ಯದ ಕಥೆಗಳನ್ನ, ಅದರ ನಂತರದ 8-10 ವರ್ಷಗಳಾಗುವಂತಹ ಕೃಷ್ಣನ ಆ ಕಥೆಗಳನ್ನ, ತಮಗೆ ಯಾವ ಕಥೆಗಳು ಕೃಷ್ಣ ಸಂಪರ್ಕದಿಂದ ಅಲ್ಲಿದ್ದಾಗ ಅನುಭವಕ್ಕೆ ಬಂದಿದೆಯೋ ಆ ಎಲ್ಲ ಕಥೆಗಳನ್ನು ಕೂಡ ಕ್ಷಣದಲ್ಲೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಕೃಷ್ಣನ ಬಗ್ಗೆ ಹಾಡುವ ಸಂದರ್ಭದಲ್ಲಿ ಮೈ ಮೇಲೆ ಎಚ್ಚರ ಇಲ್ಲ, ಪರಿವೆಯನ್ನು ಕಳೆದುಕೊಂಡು ಬಿಟ್ಟಿದ್ದಾರೆ. ನಾವು ದೇವರ ಪೂಜೆಯನ್ನು ಮಾಡ್ಬೇಕಾದ್ರೂ ಕೂಡ ಕುಕ್ಕರಿನ ಸೀಟಿ ಎಷ್ಟಾಗಿದೆ ಅಂತ ನಮ್ಮ ಮನಸ್ಸಿನಲ್ಲಿ ಯೋಚನೆ ಬರುತ್ತೆ. 2 ಆಗಿದೆ, 3 ಆಗಿಲ್ಲ ಅಂತ ನಿಶ್ಚಯ ಇರುತ್ತೆ. ಮನೆಗೆ ಯಾರು ಬಂದಿದ್ದಾರೆ, ಯಾರು ಹೋಗ್ತಾ ಇದ್ದಾರೆ, ಇದ್ರ ಎಲ್ಲದರ ಗಮನ ಇರುತ್ತೆ. ಮಗು ಏನ್ ಮಾಡ್ತಾ ಇದೆ ಅದರ ಬಗ್ಗೆ ಗಮನ ಇರುತ್ತೆ. ಆದ್ರೆ ಯಾರ ಪೂಜೆಯನ್ನು ಮಾಡ್ತಾ ಇದ್ದೇವೋ ಆ ಕೃಷ್ಣನ ಬಗೆಗೆ ಗಮನ ಇರೋದಿಲ್ಲ. ಆದ್ರೆ ಇವರು ಯಾವುದೇ ಕೆಲಸ, ನಮಗ್ ಪೂರ್ತಿ ವಿರುದ್ಧವಾದಂತಹ ಸ್ವಭಾವ ಗೋಪಿಯರದ್ದು. ಅವ್ರು ಬೇರೆ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ರು, ಕೃಷ್ಣನಲ್ಲಿ ಮನಸ್ಸು. ನಾವು ಕೃಷ್ಣನ ಪೂಜೆಯನ್ನು ಮಾಡ್ತಾ ಇದ್ದಾಗ್ಲೂ ಕೂಡ ಮನಸ್ಸು ಬೇರೆ ಕಡೆಯಲ್ಲಿ. ಮೈ ಮೇಲಿನ ಪರಿವೆ ಇಲ್ಲದೇನೆ, ಮೈ ಮೇಲಿನ ವಸ್ತ್ರಗಳು ಜಾರಿ ಹೋಗಿದ್ದದ್ದು ಕೂಡ ಯೋಚನೆಯನ್ನು ಮಾಡದೇನೆ ನೃತ್ಯವನ್ನು ಮಾಡ್ತಾ ಇದ್ದಾರೆ, ಕೃಷ್ಣನ ಸ್ತೋತ್ರಗಳನ್ನ ಹಾಡ್ತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಆ ಭಕ್ತಿಯ ಉದ್ರೇಕದಲ್ಲಿ ಏನೇನು ಸಾಧ್ಯವೋ ಅದು ಎಲ್ಲವೂ ಕೂಡ ಆಗದೆ ಉದ್ಧವ ಅವರನ್ನು ನೋಡ್ತಾ ಇದ್ದಾನೆ. ಒಬ್ಬ ಗೋಪಿಯಂತೂ ತನ್ನ ವಿರಹವನ್ನ ಕೃಷ್ಣ ತಾಳಲಾಗದೆ ತನ್ನನ್ನ ವಾಪಾಸು ಮಥುರಾ ಪಟ್ಟಣಕ್ಕೆ ಕರೆಸಿಕೊಳ್ಬೇಕು ಅಂತ ಈ ಉದ್ಧವನನ್ನು ಕೊಟ್ಟು ಕಳಿಸಿದ್ದಾನೆ. ನನ್ನನ್ನು ಕರೆದುಕೊಂಡು ಹೋಗ್ಲಿಕ್ಕೋಸ್ಕರವಾಗಿಯೇ ಬಂದಿದ್ದಾನೆ ಅಂತ ಅಂದುಕೊಂಡು ಯೋಚನೆ ಮಾಡಿ ಉದ್ಧವ ತನ್ನನ್ನ ರಥಕ್ಕೆ ಹತ್ತು ಅನ್ನೋದನ್ನ ಕಾಯ್ತಾನೆ ಇವಳು ನಿಂತಿದ್ದಾಳೆ. ಗೋಪಿ ಆ ಉದ್ಧವನಿಗೆ ಹೇಳ್ತಾ ಇದ್ದಾಳೆ, ಕಾಚಿನ್ ಮಧುಕರ ದೃಷ್ಟ್ವಾ ಧ್ಯಾಯಂತಿ ಕೃಷ್ಣ ಸಂಗಮಂ ಪ್ರಿಯ ಪ್ರಸ್ಥಾಪಿತಂ ದೂತಂ ಕಲ್ಪಯಿತ್ವೇದ ಅಬ್ರವೀತ್. ಯಾವಾಗ್ಲೂ ಕೃಷ್ಣನ ಜೊತೆಯಲ್ಲಿ ಕಳೆದಂತಹ ಸಮಯವನ್ನೇ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇದ್ದಂತಹ ಒಬ್ಬ ಗೋಪಿಗೆ ಉದ್ಧವ ಎಂಬಂತಹ ಕೃಷ್ಣನ ದೂತ ಬಂದಿದ್ದಾನೆ, ನೋಡ್ಲಿಕ್ಕೆ ತುಂಬಾ ಸ್ಫುರದ್ರೂಪಿಯಾಗಿದ್ದಾನೆ, ಕೃಷ್ಣನ ಹಾಗೆ ಕಾಂತಿ ಇದೆ ಅಂತ ಆದಾಗ ಆ ಕೃಷ್ಣ ಬರ್ಲಿಕ್ಕಾಗಿಲ್ಲ, ಇವನನ್ನ ಕಳಿಸಿದ್ದಾನೆ, ಆದ್ರೆ ನನ್ನನ್ನ ಕರೆದುಕೊಂಡು ಕಳಿಸಿರ್ಬೇಕು ಅಂತಂದುಕೊಂಡು ಆ ಗೋಪಿ ಉದ್ಧವನ ಬಳಿ ಮಾತನಾಡ್ತಾ ಇದ್ದಾಳೆ. ಆ ಗೋಪಿ ಹೇಳಿದಂತಹ ಕಥೆಗಳೇನಿದೆ ಅನ್ನೋದನ್ನ ಮತ್ತೆ ತುಂಬಾ ವಿಸ್ತಾರವಾಗಿ ಹೇಳ್ತಾರೆ. ಇದಾದ್ಮೇಲೆ ಅವಳು ತನ್ನ ಬಯಕೆಯನ್ನು ಹೇಳಿರುವಂತಹದ್ದು, ಉದ್ಧವ ಪರಿಹಾರವನ್ನು ಕೊಟ್ಟಿರುವಂತಹದ್ದು, ಉದ್ಧವ ಅವರೆಲ್ಲರನ್ನ ಸಮಾಧಾನ ಪಡಿಸ್ತಾನೆ. ತುಂಬಾ ಸೊಗಸಾದ ಮಾತುಗಳಿಂದ ಅವರೆಲ್ಲರನ್ನ ಸಮಾಧಾನ ಮಾಡುವಂತಹ ಭಾಗಗಳೆಲ್ಲವೂ ಕೂಡ ಮುಂದಿನ ಪಾಠದಲ್ಲಿ ಬರುತ್ತೆ. ಅದನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ. ಕೃಷ್ಣ ಕಳಿಸಿದಂತಹ ಮಾತುಗಳೆಲ್ಲವೂ ಕೂಡ ಜಗದ್ಗುರುವಾದಂತಹ ಕೃಷ್ಣನ ಮಾತುಗಳು ಕೇವಲ ಗೋಪಿಯರಿಗೆ, ನಂದಗೋಪ ಯಶೋದೆಯರಿಗೆ ಮಾತ್ರವಲ್ಲದೇನೆ ನಮ್ಮೆಲ್ಲರಿಗೂ ಅನ್ವಯವಾಗುವಂತಹದ್ದು. ಆ ಜಗದ್ಗುರುವಾದ ಕೃಷ್ಣನನ್ನ ಈ ಗುರುಪೂರ್ಣಿಮೆಯ ದಿವಸದಲ್ಲಿ ಯೋಚನೆ ಮಾಡೋಣ, ಅವನನ್ನು ನಮಸ್ಕಾರ ಮಾಡೋಣ. ಮತ್ತಷ್ಟು ಗುರುವಾದ ಆ ಪರಮಾತ್ಮನ ಸಂದೇಶಗಳು ನಮಗೆ ಸಿಗಲಿ ಅಂತ ಆ ಪರಮಾತ್ಮನಲ್ಲಿಯೇ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಈ ಪಾಠದ ಪುಣ್ಯವನ್ನ ಆ ಪರಮಾತ್ಮನಿಗೆ ಅರ್ಪಣೆ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಗುರುಗಳೇ.